ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಮೂಡಣ ಬಾಗಿಲು ಮುಳುಬಾಗಿಲು. ಮುಳುಬಾಗಿಲು ನಗರಸಭೆ ವ್ಯಾಪ್ತಿಯ ರೆಹಮತ್ ನಗರ ವಾರ್ಡ್ ನಂಬರ್ 14ರಲ್ಲಿ ನೈರ್ಮಲ್ಯ ದುರ್ವಾಸನೆ. ವಾರ್ಡ್ನಲ್ಲಿ ಸ್ವಚ್ಛತೆ ಕಾಣೆಯಾಗಿದ್ದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೂಲಿ ಕಾರ್ಮಿಕರು ವಾಸಿಸುವ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕಾದ ನಗರಸಭೆ. ವಾರ್ಡ್ ನಂಬರ್ 14ರ ರೆಹಮತ್ ನಗರದಲ್ಲಿ ಚರಂಡಿ ಕಾಲುವೆಗಳಲ್ಲಿ ತುಂಬಿ ತುಳುಕುತ್ತಿರುವ ಕೊಳಚೆ. ಸಾಲದೆಂಬಂತೆ ಚರಂಡಿಯ ಕಾಲುವೆಗಳಿಗೆ ಕೆಲವು ಕುಟುಂಬಗಳು ನೇರವಾಗಿ ಶೌಚಾಲಯದ ಪೈಪನ್ನು ಚರಂಡಿ ಮೂಲಕ ಹರಿಸುತ್ತಿದ್ದು, ಸಾರ್ವಜನಿಕರು ಸಂಚರಿಸುವಾಗ ಮೂಗು ಮುಚ್ಚಿಕೊಳ್ಳಬೇಕಾಗಿದ್ದು, ಅಲ್ಲಿನ ನಿವಾಸಿ ನವಾಜ್ ಪಾಷಾ ತಮ್ಮ ನೋವನ್ನು ತಿಳಿಸಿದ್ದು, ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತು ರೆಹಮತ್ ನಗರದ ಮಕ್ಕಳು, ವೃದ್ಧರ ಜೀವವನ್ನು ಉಳಿಸುವ ಕಾರ್ಯ ಮಾಡಬೇಕಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವಾಜ್ ಅಂತ. ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀನಿ. ರೆಹಮತ್ ನಗರ 14ನೇ ನಂಬರ್ ವಾರ್ಡು. ಚರಂಡಿ ನೋಡಿದ್ರೆ ಯಾವತ್ತೂ ಹಿಂಗೆ ಇರುತ್ತೆ. ಚಿಕ್ಕ ಚಿಕ್ಕ ಮಕ್ಳು ಇಲ್ಲಿ ಇರೋದು. ಈ ಮನೆ ನಮ್ಮ ಮನೆಯಲ್ಲಿ ಒಂದು 4-5 ಮಕ್ಳಿದ್ದಾರೆ. ಪಕ್ಕ ಮನೆಯಲ್ಲಿ ಒಂದು 5-6 ಮಕ್ಳಿದ್ದಾರೆ. ಯಾವತ್ತೂ ನೋಡಿ ಹೆಲ್ತ್ ಪ್ರಾಬ್ಲಮ್ಮು. ನಗರಸಭೆಯವರು ಬಂದು ಇದೇನಿದೆಯೋ ನೋಡಿ ಚೆಕ್ ಮಾಡಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಯಾರಿಗೆ ಹೇಳಿದ್ರೂ ಯಾರು ಕಿವಿಗೆ ಹಾಕ್ಕೊಳ್ಳಲ್ಲ. ಎಷ್ಟು ಹೇಳ್ತಾ ಇದ್ರೇನು ಹೇಳ್ತೀವಿ ಮಾಡ್ತೀವಿ ಅಂತಾರೆ. ಇವಾಗವರೆಗೂ ನಾನು ನಗರಸಭೆಯಲ್ಲಿ ಯಾವತ್ತೂ ಹೋಗಿ ಕಂಪ್ಲೇಂಟ್ ಮಾಡಲಿಲ್ಲ. ಇಲ್ಲಿ ಚರಂಡಿ ಕ್ಲೀನ್ ಮಾಡೋರ್ಗೆ ಹೇಳ್ತಾ ಇರ್ತೀವಿ, ಅವ್ರು ಯಾವತ್ತೂ ಬಂದು ನೋಡಲ್ಲ. ಅದಕ್ಕೋಸ್ಕರ ನಗರಸಭೆಯವರು ಏನಿದೆಯೋ ನೋಡ್ಬಿಟ್ಟು ಇದನ್ನ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು. ಇದು ಫುಲ್ಲು ಯಾರು ಕ್ಲೀನ್ ಮಾಡೋದು ಇಲ್ಲ. ಫಿಟ್ದು ಅದು ಇದು ಎಲ್ಲ ಇದಕ್ಕೆ ಬಿಡ್ತಾರೆ. ಕೊಟ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡೋರು ಬರಲ್ಲ, ಏನೂ ಇಲ್ಲ. ಯಾವಾಗೂ ನೋಡಿ ಈ ತರ ಇದ್ರೆ ಮನೆಯಲ್ಲೂ ಕೂತ್ಕೊಂಡು ಊಟ ಮಾಡಕ್ಕೂ ಆಗಲ್ಲ. ಫುಲ್ಲು ವಾಸನೆ, ಎಲ್ಲ ಗಲೀಜು ಇಲ್ಲೇ ಇರುತ್ತೆ. ಯಾರು ಬಂದು ಒಂದ್ಸತಿನೂ ಕ್ಲೀನ್ ಮಾಡೋರಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಇನ್ ಯಾರ್ಗಂತ ಚಿಕ್ಕ ಚಿಕ್ಕ ಮಕ್ಳು ನೋಡಿ ಇಷ್ಟಿದ್ದಾರೆ. ಈ ಮಗುಗೆ ನೋಡಿ ಅಲರ್ಜಿ ಆಗೋಗ್ತಾ ಇದೆ. ತಿನ್ನಕ್ಕಾಗಲ್ಲ, ಊಟ ತಿನ್ನಕ್ಕಾಗಲ್ಲ. ಮಗುನ ತಿಂಗಳಿಗೊಂದ್ 2 ಸತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಸಂಪಾದನೆ ಮಾಡೋದೆಲ್ಲ 600-500-600 ಅದು ಹಾಸ್ಪಿಟಲ್ಗೆ ಆಗೋಗ್ತಾ ಇದೆ. ಈ ತರ ಇದ್ರೆ ಯಾರ ಮನೆಯಲ್ಲಿ ಆಗಲ್ಲ ಹೇಳಿ, ನೀವೇ ಹೇಳಿ. ಇವ್ರಿಗೂ ನಗರಸಭೆಯವ್ರಿಗೂ ಗೊತ್ತಾಗ್ಬೇಕು. ಈ ತರ ಬಿಟ್ರೆ ಚೆನ್ನಾಗಿರಲ್ಲ. ಇದನ್ನ ಏನಿದೆಯೋ ಸ್ವಲ್ಪ ನಮ್ಗೆ ಅನುಕೂಲ ಮಾಡ್ಕೊಡಿ. ಈ ಬಂದು ಚರಂಡಿಗಳು ಕ್ಲೀನ್ ಮಾಡಲ್ಲ. ಅದು ಕ್ಲೀನ್ ಮಾಡಕ್ಕೂ ಯಾರು ಬರಲ್ಲ. ಫಿಟ್ದೆಲ್ಲ ಇದ್ರಲ್ಲೇ ಬಿಟ್ಟಿರ್ತಾರೆ. ಎಲ್ಲಾ ಗಲೀಜು ಇಲ್ಲೇ ಇರುತ್ತೆ. ಈ ವಾಸನೆಗೆ ಮನೆಯಲ್ಲಿ ಕೂತ್ಕೊಳ್ಳಕ್ಕೂ ಆಗಲ್ಲ, ಊಟ ಮಾಡಕ್ಕೂ ಆಗಲ್ಲ. ಅದು ಚಿಕ್ಕ ಮಕ್ಳೆಲ್ಲ ಇಲ್ಲೇ ಆಟ ಆಡ್ತಾ ಇರ್ತಾರೆ. ಈ ಗಲೀಜು ಇದ್ರಲ್ಲಿ ಕೂತ್ಕೊಳ್ಳೋ ಇದು ಅದೇನ್ ಹೇಳೋದು, ಗಲೀಜು ಎಲ್ಲ ಇಲ್ಲೇ ಕೈ ಹಾಕ್ತಾ ಇರ್ತಾರೆ, ಎದ್ದು ಮಾಡ್ತಾರೆ. ಈ ನಮ್ಮ ಮಕ್ಕಳಿಗೆ ಹೆಲ್ತ್ ಕೆಟ್ಟೋಗ್ದಿರಾ ಏನಾಗುತ್ತೆ ಹೇಳಿ. ಅದು ಇವಾಗ ನಗರಸಭೆಗೆ ಇದು ಅರ್ಜಿ ತಗೊಂಡು ಕೊಡ್ತಾ ಇದ್ದೀನಿ. ಅವ್ರು ಏನಿದೆಯೋ ಇದನ್ನು ನೋಡಿ ಇದನ್ನ ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು. ನಮ್ಗೆ ಚಿಕ್ಕ ಮಕ್ಳು ಇರ್ತಾರೆ, ಅದನ್ನ ನೋಡ್ಕೊಂಡು ಅದು ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ಆದಷ್ಟು ಬೇಗ ನನ್ಗೆ ಇದು ಮಾಡ್ಕೊಡ್ಬೇಕು. ಇದೆ, ಈ ಮನೆದೆ ಇದೆ. ಇದು ನಯಾಜ್ ಅಂತ. ಇಲ್ಲ, ಇದೊಂದೇ ಬಿಟ್ಟಿರೋದು. ಇದು ಕ್ಲೀನ್ ಆಗೋದ್ರೆ ಸಾಕು, ಮಕ್ಕಳಿಗೇನು ಪ್ರಾಬ್ಲಮ್ ಇರಲ್ಲ. ಚಿಕ್ಕ ಮಕ್ಳು ಎಲ್ಲ 4 ವರ್ಷ, 2 ವರ್ಷ, 1 ವರ್ಷ ಅಷ್ಟೇ ಮಕ್ಳು ಇರೋದು. ನಮ್ಮ ಮನೆಯಲ್ಲಿ 4-5 ಮಕ್ಳಿದ್ದಾರೆ. ಪಕ್ಕ ಮನೆಯಲ್ಲಿ ಒಂದು 4-5 ಮಕ್ಳಿದ್ದಾರೆ. ಇದು ಈ ಗಲೀಜಲ್ಲಿ ಇದ್ರೆ ಮಕ್ಕಳಿಗೆ ಹೆಲ್ಪ್ ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ನಗರಸಭೆಯವರು ಬಂದು ಸ್ವಲ್ಪ ಇದನ್ನ ಕ್ಲೀನ್ ಮಾಡಿ ಕೊಡ್ಬೇಕು.